ಬೆಟ್ಟ ಗುಡ್ಡಗಳನ್ನ ಕೊರೆದು ರಸ್ತೆಗಳನ್ನ ಮಾಡ್ತೀವಿ. ಆದ್ರೆ ಪ್ರಕೃತಿ ಯಾವಾಗ ವಿಕೋಪದಲ್ಲಿ ಆ ಬೆಟ್ಟ ಗುಡ್ಡಗಳ ಜಾಗವನ್ನ ನೀವು ಯಾವಾಗ ಕಬ್ಜಾ ಮಾಡ್ಕೊಂಡಿದ್ರಿ, ಆ ಜಾಗ ನಂದು ಅಂತ ಹೇಳುತ್ತೆ ಅಂತ ಕೇಳಿದ್ರೆ ನೋಡಿ, ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತಗಳು, ಬೆಟ್ಟ ಕುಸಿದು ಹಾನಿಯಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಹಾಗೆ ಆಗಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ, ಅಗೈನ್ ಗುಡ್ಡ ಕುಸಿತ ಆಗಿದೆ. ಮಣ್ಣಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿದ್ದಾವೆ. ಕಡಬದ ನೆಲ್ಯಾಡಿ ಸಮೀಪದ ಮಣ್ಣಗುಂಡಿಯಲ್ಲಿ ಭೂಕುಸಿತ ಉಂಟಾಗಿದೆ. ಪದೇ ಪದೇ ಗುಡ್ಡ ಕುಸಿತದಿಂದಾಗಿ ವಾಹನ ಸವಾರರಲ್ಲಿ ಆತಂಕ ಎದುರಾಗಿದೆ. ಯಾವ ಕ್ಷಣ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಎಲ್ಲ ಒಂದು 3-4 ವರ್ಷದ ಹಿಂದೆ ಕೊಡಗು ಮಡಿಕೇರಿಯಲ್ಲೆಲ್ಲ ಗುಡ್ಡ ಜರಿದು ಏನೇನಾಗಿತ್ತು ಅನ್ನೋದನ್ನು ನೋಡಿದೀವಿ. ಕಳೆದ ವರ್ಷ ಕೇರಳದ ವಯನಾಡ್ನಲ್ಲಿ ಗುಡ್ಡ ಜರಿದು ಎಷ್ಟು ಜನ ಮಾರಣ ಹೋಮ ಆಯಿತು ಅಂತ ಹೇಳಿ ನೋಡಿದೀವಿ. ಕಾರವಾರದಲ್ಲಿ ಗುಡ್ಡ ಕುಸಿದು ಮಾರಣ ಹೋಮ ಆಗಿದ್ದನ್ನು ನೋಡಿದೀವಿ. ನೋಡಿ, ಪ್ರಕೃತಿಯ ವಿರುದ್ಧ ನಾವು ಯಾವಾಗ ಹೋದ್ರೂ ಕೂಡ ಪ್ರಕೃತಿ ತನ್ನಂತಾನೊಂದು ರಿಸೈಕಲ್ ಮಾಡ್ಕೊಳ್ತಾ ಇರತ್ತೆ. ಒಂದು ರಿಫ್ರೆಶ್ ಅವಶ್ಯಕತೆ ಇರುತ್ತೆ. ರೋಡ್ ಇರಬಹುದು ಅಥವಾ ರೈಲ್ವೆ ಬ್ರಿಡ್ಜ್ ಇರಬಹುದು, ಮತ್ತೊಂದು ಮಗದೊಂದು ಅಂತರ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವೈಜ್ಞಾನಿಕ ಅಲ್ಲದೆ ವೈಜ್ಞಾನಿಕವಾಗಿ ಏನ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಅವೈಜ್ಞಾನಿಕ ಮಾಡೋಕ್ ಹೋದ್ರೆ ಅದೆಲ್ಲ ಹಿಂಗೆ ಆಗೋದು. ನೋಡಿ, ಒಂದು ಯಾವುದೇ ಐಡಿಯಾ ಇಲ್ಲದೆ ಒಂದು ಸೈಂಟಿಫಿಕ್ ಆಗಿ ಮಾಡದೆ ಹೋದ್ರೆ ಪದೇ ಪದೇ ಅದು ನಮ್ಗೆ ಹಾನಿ ಆಗತ್ತೆ. ನೋಡಿ, ಎಷ್ಟು ಬಾರಿ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ. ನೇರ ನೀವು ಕೊರೆದದ್ದೇ ಆದ್ರೆ ಅದು ಸಹಜವಾಗಿ ಮಣ್ಣು ಸಡಿಲಾದಾಗ ಗುಡ್ಡ ಕುಸಿಯೋದು ಸಹಜ ಆಗತ್ತೆ. ಇದೇ ರೀತಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ್ಲೂ ಶಿರಾಡಿ ಘಾಟ್ ಆಗಿರ್ಬೋದು ಅಥವಾ ಚಾರ್ಮಾಡಿ ಘಾಟು, ಇಲ್ಲೆಲ್ಲವೂ ಕೂಡ ಗುಡ್ಡ ಕುಸಿಯುತ್ತೆ. ಕುಸಿದಾಗ ಮತ್ತೆ ಸಮಸ್ಯೆ ಆಗತ್ತೆ, ಮತ್ತೆ ಸಂಚಾರ ಬಂದಾಗತ್ತೆ, ಮತ್ತೆ ತೆರವು ಮಾಡ್ತಾರೆ. ಅಗೈನ್ ಮಳೆಗಾಲ ಬಂದಾಗ ಹಾಗೆ ಆಗುತ್ತೆ. ಹಾಗಾಗಿ ಸೈಂಟಿಫಿಕಲಿ ನೀವೊಂದು ಇಲ್ಲಿ ಕೆಲಸ ಮಾಡಿದಾಗ ಅಥವಾ ವೈಜ್ಞಾನಿಕವಾಗಿ ಇಲ್ಲಿ ಕೆಲಸ ಮಾಡಿದಾಗ, ಗುತ್ತಿಗೆಗಳನ್ನ ಒಬ್ಬ ಪ್ರಾಂಪ್ಟ್ ಗುತ್ತಿಗೆದಾರನಿಗೆ ಕೊಟ್ಟಾಗ ಇದೆಲ್ಲವೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಬಂದಿದ್ದಾರೆ. ಕೇಶ್ ಬೆಟ್ಟ ಗುಡ್ಡಗಳನ್ನ ಕೊರೆದು ರಸ್ತೆಗಳನ್ನ ಮಾಡ್ತೀವಿ. ಆದ್ರೆ ಪ್ರಕೃತಿ ಯಾವಾಗ ವಿಕೋಪದಲ್ಲಿ ಆ ಬೆಟ್ಟ ಗುಡ್ಡಗಳ ಜಾಗವನ್ನ ನೀವು ಯಾವಾಗ ಕಬ್ಜಾ ಮಾಡ್ಕೊಂಡಿದ್ರಿ, ಆ ಜಾಗ ನಂದು ಅಂತ ಹೇಳುತ್ತೆ ಅಂತ ಕೇಳಿದ್ರೆ ನೋಡಿ, ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತಗಳು, ಬೆಟ್ಟ ಕುಸಿದು ಹಾನಿಯಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಹಾಗೆ ಆಗಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ, ಅಗೈನ್ ಗುಡ್ಡ ಕುಸಿತ ಆಗಿದೆ. ಮಣ್ಣಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿದ್ದಾವೆ. ಕಡಬದ ನೆಲ್ಯಾಡಿ ಸಮೀಪದ ಮಣ್ಣಗುಂಡಿಯಲ್ಲಿ ಭೂಕುಸಿತ ಉಂಟಾಗಿದೆ. ಪದೇ ಪದೇ ಗುಡ್ಡ ಕುಸಿತದಿಂದಾಗಿ ವಾಹನ ಸವಾರರಲ್ಲಿ ಆತಂಕ ಎದುರಾಗಿದೆ. ಯಾವ ಕ್ಷಣ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಎಲ್ಲ ಒಂದು 3-4 ವರ್ಷದ ಹಿಂದೆ ಕೊಡಗು ಮಡಿಕೇರಿಯಲ್ಲೆಲ್ಲ ಗುಡ್ಡ ಜರಿದು ಏನೇನಾಗಿತ್ತು ಅನ್ನೋದನ್ನು ನೋಡಿದೀವಿ. ಕಳೆದ ವರ್ಷ ಕೇರಳದ ವಯನಾಡ್ನಲ್ಲಿ ಗುಡ್ಡ ಜರಿದು ಎಷ್ಟು ಜನ ಮಾರಣ ಹೋಮ ಆಯಿತು ಅಂತ ಹೇಳಿ ನೋಡಿದೀವಿ. ಕಾರವಾರದಲ್ಲಿ ಗುಡ್ಡ ಕುಸಿದು ಮಾರಣ ಹೋಮ ಆಗಿದ್ದನ್ನು ನೋಡಿದೀವಿ. ನೋಡಿ, ಪ್ರಕೃತಿಯ ವಿರುದ್ಧ ನಾವು ಯಾವಾಗ ಹೋದ್ರೂ ಕೂಡ ಪ್ರಕೃತಿ ತನ್ನಂತಾನೊಂದು ರಿಸೈಕಲ್ ಮಾಡ್ಕೊಳ್ತಾ ಇರತ್ತೆ. ಒಂದು ರಿಫ್ರೆಶ್ ಅವಶ್ಯಕತೆ ಇರುತ್ತೆ. ರೋಡ್ ಇರಬಹುದು ಅಥವಾ ರೈಲ್ವೆ ಬ್ರಿಡ್ಜ್ ಇರಬಹುದು, ಮತ್ತೊಂದು ಮಗದೊಂದು ಅಂತರ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವೈಜ್ಞಾನಿಕ ಅಲ್ಲದೆ ವೈಜ್ಞಾನಿಕವಾಗಿ ಏನ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಅವೈಜ್ಞಾನಿಕ ಮಾಡೋಕ್ ಹೋದ್ರೆ ಅದೆಲ್ಲ ಹಿಂಗೆ ಆಗೋದು. ನೋಡಿ, ಒಂದು ಯಾವುದೇ ಐಡಿಯಾ ಇಲ್ಲದೆ ಒಂದು ಸೈಂಟಿಫಿಕ್ ಆಗಿ ಮಾಡದೆ ಹೋದ್ರೆ ಪದೇ ಪದೇ ಅದು ನಮ್ಗೆ ಹಾನಿ ಆಗತ್ತೆ. ನೋಡಿ, ಎಷ್ಟು ಬಾರಿ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ. ನೇರ ನೀವು ಕೊರೆದದ್ದೇ ಆದ್ರೆ ಅದು ಸಹಜವಾಗಿ ಮಣ್ಣು ಸಡಿಲಾದಾಗ ಗುಡ್ಡ ಕುಸಿಯೋದು ಸಹಜ ಆಗತ್ತೆ. ಇದೇ ರೀತಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ್ಲೂ ಶಿರಾಡಿ ಘಾಟ್ ಆಗಿರ್ಬೋದು ಅಥವಾ ಚಾರ್ಮಾಡಿ ಘಾಟು, ಇಲ್ಲೆಲ್ಲವೂ ಕೂಡ ಗುಡ್ಡ ಕುಸಿಯುತ್ತೆ. ಕುಸಿದಾಗ ಮತ್ತೆ ಸಮಸ್ಯೆ ಆಗತ್ತೆ, ಮತ್ತೆ ಸಂಚಾರ ಬಂದಾಗತ್ತೆ, ಮತ್ತೆ ತೆರವು ಮಾಡ್ತಾರೆ. ಅಗೈನ್ ಮಳೆಗಾಲ ಬಂದಾಗ ಹಾಗೆ ಆಗುತ್ತೆ. ಹಾಗಾಗಿ ಸೈಂಟಿಫಿಕಲಿ ನೀವೊಂದು ಇಲ್ಲಿ ಕೆಲಸ ಮಾಡಿದಾಗ ಅಥವಾ ವೈಜ್ಞಾನಿಕವಾಗಿ ಇಲ್ಲಿ ಕೆಲಸ ಮಾಡಿದಾಗ, ಗುತ್ತಿಗೆಗಳನ್ನ ಒಬ್ಬ ಪ್ರಾಂಪ್ಟ್ ಗುತ್ತಿಗೆದಾರನಿಗೆ ಕೊಟ್ಟಾಗ ಇದೆಲ್ಲವೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಬಂದಿದ್ದಾರೆ. ಕೇಶ್ ಬೆಟ್ಟ ಗುಡ್ಡಗಳನ್ನ ಕೊರೆದು ರಸ್ತೆಗಳನ್ನ ಮಾಡ್ತೀವಿ. ಆದ್ರೆ ಪ್ರಕೃತಿ ಯಾವಾಗ ವಿಕೋಪದಲ್ಲಿ ಆ ಬೆಟ್ಟ ಗುಡ್ಡಗಳ ಜಾಗವನ್ನ ನೀವು ಯಾವಾಗ ಕಬ್ಜಾ ಮಾಡ್ಕೊಂಡಿದ್ರಿ, ಆ ಜಾಗ ನಂದು ಅಂತ ಹೇಳುತ್ತೆ ಅಂತ ಕೇಳಿದ್ರೆ ನೋಡಿ, ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತಗಳು, ಬೆಟ್ಟ ಕುಸಿದು ಹಾನಿಯಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಹಾಗೆ ಆಗಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ, ಅಗೈನ್ ಗುಡ್ಡ ಕುಸಿತ ಆಗಿದೆ.
ಮಣ್ಣಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿದ್ದಾವೆ. ಕಡಬದ ನೆಲ್ಯಾಡಿ ಸಮೀಪದ ಮಣ್ಣಗುಂಡಿಯಲ್ಲಿ ಭೂಕುಸಿತ ಉಂಟಾಗಿದೆ. ಪದೇ ಪದೇ ಗುಡ್ಡ ಕುಸಿತದಿಂದಾಗಿ ವಾಹನ ಸವಾರರಲ್ಲಿ ಆತಂಕ ಎದುರಾಗಿದೆ. ಯಾವ ಕ್ಷಣ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಎಲ್ಲ ಒಂದು 3-4 ವರ್ಷದ ಹಿಂದೆ ಕೊಡಗು ಮಡಿಕೇರಿಯಲ್ಲೆಲ್ಲ ಗುಡ್ಡ ಜರಿದು ಏನೇನಾಗಿತ್ತು ಅನ್ನೋದನ್ನು ನೋಡಿದೀವಿ. ಕಳೆದ ವರ್ಷ ಕೇರಳದ ವಯನಾಡ್ನಲ್ಲಿ ಗುಡ್ಡ ಜರಿದು ಎಷ್ಟು ಜನ ಮಾರಣ ಹೋಮ ಆಯಿತು ಅಂತ ಹೇಳಿ ನೋಡಿದೀವಿ. ಕಾರವಾರದಲ್ಲಿ ಗುಡ್ಡ ಕುಸಿದು ಮಾರಣ ಹೋಮ ಆಗಿದ್ದನ್ನು ನೋಡಿದೀವಿ. ನೋಡಿ, ಪ್ರಕೃತಿಯ ವಿರುದ್ಧ ನಾವು ಯಾವಾಗ ಹೋದ್ರೂ ಕೂಡ ಪ್ರಕೃತಿ ತನ್ನಂತಾನೊಂದು ರಿಸೈಕಲ್ ಮಾಡ್ಕೊಳ್ತಾ ಇರತ್ತೆ. ಒಂದು ರಿಫ್ರೆಶ್ ಅವಶ್ಯಕತೆ ಇರುತ್ತೆ. ರೋಡ್ ಇರಬಹುದು ಅಥವಾ ರೈಲ್ವೆ ಬ್ರಿಡ್ಜ್ ಇರಬಹುದು, ಮತ್ತೊಂದು ಮಗದೊಂದು. ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವೈಜ್ಞಾನಿಕ ಅಲ್ಲದೆ ವೈಜ್ಞಾನಿಕವಾಗಿ ಏನ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಅವೈಜ್ಞಾನಿಕ ಮಾಡೋಕ್ ಹೋದ್ರೆ ಅದೆಲ್ಲ ಹಿಂಗೆ ಆಗೋದು. ನೋಡಿ, ಒಂದು ಯಾವುದೇ ಐಡಿಯಾ ಇಲ್ಲದೆ ಒಂದು ಸೈಂಟಿಫಿಕ್ ಆಗಿ ಮಾಡದೆ ಹೋದ್ರೆ ಪದೇ ಪದೇ ಅದು ನಮ್ಗೆ ಹಾನಿ ಆಗತ್ತೆ. ನೋಡಿ, ಎಷ್ಟು ಬಾರಿ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ. ನೇರ ನೀವು ಕೊರೆದದ್ದೇ ಆದ್ರೆ ಅದು ಸಹಜವಾಗಿ ಮಣ್ಣು ಸಡಿಲಾದಾಗ ಗುಡ್ಡ ಕುಸಿಯೋದು ಸಹಜ ಆಗತ್ತೆ. ಇದೇ ರೀತಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ್ಲೂ ಶಿರಾಡಿ ಘಾಟ್ ಆಗಿರ್ಬೋದು ಅಥವಾ ಚಾರ್ಮಾಡಿ ಘಾಟು ಇಲ್ಲೆಲ್ಲವೂ ಕೂಡ ಗುಡ್ಡ ಕುಸಿದಾಗ ಮತ್ತೆ ಸಮಸ್ಯೆ ಆಗತ್ತೆ, ಮತ್ತೆ ಸಂಚಾರ ಬಂದಾಗತ್ತೆ, ಮತ್ತೆ ತೆರವು ಮಾಡ್ತಾರೆ. ಅಗೈನ್ ಮಳೆಗಾಲ ಬಂದಾಗ ಹಾಗೆ ಆಗತ್ತೆ. ಹಾಗಾಗಿ ಸೈಂಟಿಫಿಕಲಿ ನೀವೊಂದು ಇಲ್ಲಿ ಕೆಲಸ ಮಾಡಿದಾಗ ಅಥವಾ ವೈಜ್ಞಾನಿಕವಾಗಿ ಇಲ್ಲಿ ಕೆಲಸ ಮಾಡಿದಾಗ ಗುತ್ತಿಗೆಗಳನ್ನ ಒಬ್ಬ ಪ್ರಾಂಪ್ಟ್ ಗುತ್ತಿಗೆದಾರನಿಗೆ ಕೊಟ್ಟಾಗ ಇದೆಲ್ಲವೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಂತಿದ್ದಾರೆ ಕೇಶವ್. ಬೆಟ್ಟ ಗುಡ್ಡಗಳನ್ನ ಕೊರೆದು ರಸ್ತೆಗಳನ್ನ ಮಾಡ್ತೀವಿ. ಆದ್ರೆ ಪ್ರಕೃತಿ ಯಾವಾಗ ವಿಕೋಪದಲ್ಲಿ ಆ ಬೆಟ್ಟ ಗುಡ್ಡಗಳ ಜಾಗವನ್ನ ನೀವು ಯಾವಾಗ ಕಬ್ಜಾ ಮಾಡ್ಕೊಂಡಿದ್ರಿ, ಆ ಜಾಗ ನಂದು ಅಂತ ಹೇಳಿ ಹೇಳುತ್ತೆ ಅಂತ ಕೇಳಿದ್ರೆ, ನೋಡಿ, ಮಳೆ ಬಂದಾಗ ಅಲ್ಲಲ್ಲಿ ಗುಡ್ಡ ಕುಸಿತಗಳು, ಬೆಟ್ಟ ಕುಸಿದು ಹಾನಿಯಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಹಾಗೆ ಆಗಿದೆ. ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಗೈನ್ ಗುಡ್ಡ ಕುಸಿತ ಆಗಿದೆ. ಮಣ್ಣಗುಂಡಿಯಲ್ಲಿ ಮತ್ತೆ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿದ್ದಾವೆ. ಕಡಬದ ನೆಲ್ಯಾಡಿ ಸಮೀಪದ ಮಣ್ಣಗುಂಡಿಯಲ್ಲಿ ಭೂಕುಸಿತ ಉಂಟಾಗಿದೆ. ಪದೇ ಪದೇ ಗುಡ್ಡ ಕುಸಿತದಿಂದಾಗಿ ವಾಹನ ಸವಾರರಲ್ಲಿ ಆತಂಕ ಎದುರಾಗಿದೆ. ಯಾವ ಕ್ಷಣ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ ಎಲ್ಲ ಒಂದು 3-4 ವರ್ಷದ ಹಿಂದೆ ಕೊಡಗು ಮಡಿಕೇರಿಯಲ್ಲೆಲ್ಲ ಗುಡ್ಡ ಜರಿದು ಏನೇನಾಗಿತ್ತು ಅನ್ನೋದನ್ನು ನೋಡಿದೀವಿ. ಕಳೆದ ವರ್ಷ ಕೇರಳದ ವಯನಾಡ್ನಲ್ಲಿ ಗುಡ್ಡ ಜರಿದು ಎಷ್ಟು ಜನ ಮಾರಣ ಹೋಮ ಆಯಿತು ಅಂತ ಹೇಳಿ ನೋಡಿದೀವಿ. ಕಾರವಾರದಲ್ಲಿ ಗುಡ್ಡ ಕುಸಿದು ಮಾರಣ ಹೋಮ ಆಗಿದ್ದನ್ನು ನೋಡಿದೀವಿ. ನೋಡಿ, ಪ್ರಕೃತಿಯ ವಿರುದ್ಧ ನಾವು ಯಾವಾಗ ಹೋದ್ರೂ ಕೂಡ ಪ್ರಕೃತಿ ತನ್ನಂತಾನೊಂದು ರಿಸೈಕಲ್ ಮಾಡ್ಕೊಳ್ತಾ ಇರತ್ತೆ. ಒಂದು ರಿಫ್ರೆಶ್ ಅವಶ್ಯಕತೆ ಇರುತ್ತೆ. ರೋಡ್ ಇರಬಹುದು ಅಥವಾ ರೈಲ್ವೆ ಬ್ರಿಡ್ಜ್ ಇರಬಹುದು, ಮತ್ತೊಂದು ಮಗದೊಂದು. ಅಂತ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವೈಜ್ಞಾನಿಕ ಅಲ್ಲದೆ ವೈಜ್ಞಾನಿಕವಾಗಿ ಏನ್ ಮಾಡೋಕ್ಕಾಗತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಅವೈಜ್ಞಾನಿಕ ಮಾಡೋಕ್ ಹೋದ್ರೆ ಅದೆಲ್ಲ ಹಿಂಗೆ ಆಗೋದು. ನೋಡಿ, ಒಂದು ಯಾವುದೇ ಐಡಿಯಾ ಇಲ್ಲದೆ ಒಂದು ಸೈಂಟಿಫಿಕ್ ಆಗಿ ಮಾಡದೆ ಹೋದ್ರೆ ಪದೇ ಪದೇ ಅದು ನಮ್ಗೆ ಹಾನಿ ಆಗತ್ತೆ. ನೋಡಿ, ಎಷ್ಟು ಬಾರಿ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ. ನೇರ ನೀವು ಕೊರೆದದ್ದೇ ಆದ್ರೆ ಅದು ಸಹಜವಾಗಿ ಮಣ್ಣು ಸಡಿಲಾದಾಗ ಗುಡ್ಡ ಕುಸಿಯೋದು ಸಹಜ ಆಗತ್ತೆ. ಇದೇ ರೀತಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ್ಲೂ ಶಿರಾಡಿ ಘಾಟ್ ಆಗಿರ್ಬೋದು ಅಥವಾ ಚಾರ್ಮಾಡಿ ಘಾಟು ಇಲ್ಲೆಲ್ಲವೂ ಕೂಡ ಗುಡ್ಡ ಕುಸಿದಾಗ ಮತ್ತೆ ಸಮಸ್ಯೆ ಆಗತ್ತೆ, ಮತ್ತೆ ಸಂಚಾರ ಬಂದಾಗತ್ತೆ, ಮತ್ತೆ ತೆರವು ಮಾಡ್ತಾರೆ. ಅಗೈನ್ ಮಳೆಗಾಲ ಬಂದಾಗ ಹಾಗೆ ಆಗತ್ತೆ. ಹಾಗಾಗಿ ಸೈಂಟಿಫಿಕಲಿ ನೀವೊಂದು ಇಲ್ಲಿ ಕೆಲಸ ಮಾಡಿದಾಗ ಅಥವಾ ವೈಜ್ಞಾನಿಕವಾಗಿ ಇಲ್ಲಿ ಕೆಲಸ ಮಾಡಿದಾಗ ಗುತ್ತಿಗೆಗಳನ್ನ ಒಬ್ಬ ಪ್ರಾಂಪ್ಟ್ ಗುತ್ತಿಗೆದಾರನಿಗೆ ಕೊಟ್ಟಾಗ ಇದೆಲ್ಲವೂ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಂತಿದ್ದಾರೆ ಕೇಶವ್.